ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ದು ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ನೀವು ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವರ ಲೇಟ್ ನೈಟ್ ಥಾಟ್ಸ್, ಅವರ ಪ್ರೆಸೆಂಟ್ ಎನರ್ಜಿ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ವೆದರ್ ಇಟ್ಸ್ ಅ ಪಾಸಿಟಿವ್ ಆರ್ ನೆಗೆಟಿವ್, ಅವರ ಮೈಂಡ್ ಈಗ ಯಾವ ಥರ ಇದೆ, ಫ್ಲಕ್ಚುಯೇಟ್ ಆಗ್ತಿದೆಯಾ, ಮೂಡ್ ಸ್ವಿಂಗ್ಸ್ ಇದೆಯಾ ನೋಡೋಣ. ಓಕೆ, ಸೊ ಫಸ್ಟ್ ಕಾರ್ಡ್ ಬಂದು ಪೇಜ್ ಆಫ್ ವಾಂಡ್ಸ್ ಅಂತ ಬಂದಿದೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾರ್ಡ್. ಯಾಕೆ ಅಂತ ಅಂದರೆ ಪೇಜ್ ಆಫ್ ವಾಂಡ್ಸ್ ಯಾವಾಗಲೂ ಏನು ನೆನೆಸುತ್ತೆ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವ್ರು ನಿಮ್ಮನ್ನು ಅನಲೈಸ್ ಮಾಡ್ತಿದ್ದಾರೆ, ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅದನ್ನು ಅವರು ತಿಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ, ಆಮೇಲೆ ತಿಳ್ಕೊಳ್ತಾ ಇದ್ದಾರೆ. ಇನ್ ಕೇಸ್ ಈಗ ನೀವಿಬ್ಬರು ಏನಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದು ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಇಲ್ವಾ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಿಕಾಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಈ ವ್ಯಕ್ತಿ ಇಲ್ಲಿ ನೋಡ್ತಿದ್ದಾನೆ, ಈ ಒಂದು ವಾಂಡನ್ನ ನೋಡ್ತಿದ್ದಾನೆ. ಈ ವಾಂಡನ್ನ ನೋಡ್ತಿದ್ದಾನೆ ಅಂತ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ನೋಡ್ತಿದ್ದಾನೆ ಅಂತ ಅರ್ಥ. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಒಂದು ಅನಾಲಿಸಿಸ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಅವ್ರ ಲೈಫ್ ಚೆನ್ನಾಗಿದೆಯಾ ಅಥವಾ ಅವ್ರು ಕಷ್ಟಪಡ್ತಿದ್ದಾರಾ, ಅವ್ರಿಗೆ ದುಡ್ಡು ಬರ್ತಾ ಇದೆಯಾ, ಅವ್ರ ಲೈಫಲ್ಲಿ ಅವರು ನೆಮ್ಮದಿ ಆಗಿದ್ದಾರಾ, ಈ ಥರ ಅನಲೈಸ್ ಮಾಡೋದು. ನಿಮ್ಮ ಜೀವನನ ಆ ಪರ್ಸನ್ ಅನಲೈಸ್ ಮಾಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ನೀವು ಕಷ್ಟದಲ್ಲಿ ಇದ್ದೀರಾ, ಸುಖದಲ್ಲಿ ಇದ್ದೀರಾ, ನಿಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ ಇಲ್ವಾ, ನಿಮ್ಮ ಲೈಫ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಯೋಚನೆ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಬಂದು ನಿಮ್ಮನ್ನು ಅವರು ಒಂಥರ ಎಕ್ಸೈಟೆಡ್ ಪರ್ಸನ್ ಆಗಿ ನೋಡ್ತಾರೆ, ಒಂಥರ ಅಡ್ವೆಂಚರಸ್ ಪರ್ಸನ್. ಅಂದರೆ ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಖುಷಿಯಾಗಿರಬೇಕು, ನೆಮ್ಮದಿ ಆಗಿರಬೇಕು, ಸುಖವಾಗಿರಬೇಕು, ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ನೋಡೋ ಅಂಥದ್ದು. ಓಕೆ, ಸೊ ಈ ಪರ್ಸನ್ ಬಂದು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು, ನಿಮ್ಮ ಹತ್ರ ಇರಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನೀವು ಅಂತ ಅಂದರೆ ಈ ಪರ್ಸನ್ಗೆ ಅಷ್ಟು ಥ್ರಿಲ್ಲಿಂಗ್ ಕೊಡುವಂತಹ ವ್ಯಕ್ತಿ ನೀವಾಗಿದ್ದೀರಾ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಅವರ ಪ್ರತಿ ಡೇ ಅಥವಾ ಪ್ರತಿ ಒಂದು ನೈಟ್ ಮಲ್ಗೋ ಮುಂಚೆ ಅಥವಾ ಪ್ರತಿ ದಿನ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಅವರು ಅನಲೈಸ್ ಮಾಡ್ತಿದ್ದಾರೆ, ನಿಮ್ಮ ಲೈಫಲ್ಲಿ ನೀವು ಯಾರ ಜೊತೆ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ಕ್ಯೂರಿಯಾಸಿಟಿ ಅನ್ನೋದು ಈ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಅವರು ಅನಲೈಸ್ ಮಾಡ್ತಿದ್ದಾರೆ, ನೀವೇನು ಆಗ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಅವ್ರು ಅನಲೈಸ್ ಮಾಡ್ತಾ ಇದ್ದಾರೆ, ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ಸ್ವಾರ್ಡ್ ಅಂತ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇರಲಿ ಅಥವಾ ಎಷ್ಟೇ ನೆಮ್ಮದಿ ಅಥವಾ ಖುಷಿ ಸಂತೋಷ ಭಾವನೆ ಅನ್ನುವಂಥದ್ದು ಆ ಪರ್ಸನಲ್ಲಿ ಇರಲಿ, ಆದರೆ ಅವ್ರು ಯಾವತ್ತಿದ್ರೂ ಒಂದು ಸ್ಟಬಾನ್ ನೇಚರ್ ಆಗೇ ಇರ್ತಾರೆ. ಅಂದರೆ ಮೊಂಡು ಹಠ. ಈಗ ನೀವೇನೋ ಹೇಳಿರ್ತೀರ, ನೀನು ನನ್ನನ್ನು ಮೀಟ್ ಮಾಡಬಾರ್ದು ಅಥವಾ ಆ ಪರ್ಸನ್ನೇ ನೀನು ನನ್ನನ್ನು ಮೀಟ್ ಮಾಡಬಾರ್ದು, ನೀನು ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಹೇಳಿಬಿಟ್ಟು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರೆ ಈ ಪರ್ಸನ್ ಅದನ್ನು ಫೀಲ್ ಮಾಡ್ತಾರೆ. ಓಕೆ, ನಾನು ಈ ಥರ ಹೇಳಿದ್ದೀನಿ, ನಾನು ಆ ಪರ್ಸನ್ನ ಮೀಟ್ ಮಾಡಬಾರ್ದು, ನನ್ನ ಮಾತಿನ ಮೇಲೆ ನಾನು ನಿಂತ್ಕೋಬೇಕು, ಅಂತ ಅವ್ರಿಗೆ ಹಠ ಜಾಸ್ತಿ, ಸ್ಟಬಾನ್ ನೇಚರ್. ಸೊ ಯಾವುದನ್ನು ಕೂಡ ಮನಸ್ಸಲ್ಲಿ ಇರೋದನ್ನು ಅವರು ಹೇಳ್ಕೊಳ್ಳಲ್ಲ, ಅವರ ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಾರೆ. ಇದು ಅವ್ರಿಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಒಂದು ಫೀಲಿಂಗ್ ಇದ್ರೂ, ಆ ಒಂದು ಕ್ಯೂರಿಯಾಸಿಟಿ ಇದ್ರೂ ಕೂಡ ಈ ಪರ್ಸನ್ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಅವ್ರಿಗೆ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಒಂದು ಸ್ಟಬಾನ್ ನೇಚರ್ ಇರುತ್ತೆ, ಮತ್ತು ಯಾವಾಗಲೂ ನೋಡಿದ್ರು ಅವ್ರದ್ದೇ ರೈಟ್, ಅವ್ರು ಮಾಡ್ತಿರೋದೇ ರೈಟ್ ಅನ್ನೋ ಒಂದು ಮೂಡು ನೇರದ್ರಲ್ಲಿ ಆ ಪರ್ಸನ್ ಯೋಚನೆ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈಗ ಆ ಪರ್ಸನ್ಗೆ ಅನ್ನಿಸ್ತಾ ಇರೋದು ಅವ್ರು ಏನು ಮಾಡ್ತಿದ್ದಾರೆ ಪ್ರೆಸೆಂಟ್ ಅದು ರೈಟ್, ಅವರ ಫೀಲಿಂಗ್ಸ್ನ ಅವ್ರು ಕಂಟ್ರೋಲ್ ಮಾಡ್ತಿರೋದು ರೈಟ್, ಅವ್ರ ಪಾಡ್ ಅವ್ರು ಸುಮ್ಮನಿರೋದು ರೈಟ್ ಅಂತ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಸಿ ಅಗೇನ್ ಇಟ್ಸ್ ಅ ಕನ್ಫರ್ಮೇಷನ್. ಈ ಪರ್ಸನ್ ಯಾಕೆಂದರೆ ಇದು ಲವರ್ಸ್ ಕಾರ್ಡ್ ನೋಡಿ ಆಯಿತಾ. ಸೊ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಮ ಮೇಲೆ ಒಂದು ಅಟೆನ್ಷನ್ ಕೊಡಬೇಕು ಅನ್ನೋವಂಥದ್ದಿದೆ. ನಿಮ್ಮನ್ನು ನೋಡಿದಾಗ ಅವ್ರಿಗೆ ಒಂದು ರೊಮ್ಯಾಂಟಿಕ್ ಫೀಲ್ ಬರುತ್ತೆ, ಒಂದು ಅಟ್ರಾಕ್ಷನ್ ಆಗುತ್ತೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ, ನೀವು ಮಾತಾಡ್ತಿದ್ರೆ ಕೇಳಬೇಕು ಅಂತ ಅನಿಸುತ್ತೆ, ನಿಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ, ಈ ಥರ ಎಲ್ಲ ಅನಿಸುತ್ತೆ. ಬಟ್ ಆ ಪರ್ಸನ್ ಯಾವಾಗಲೂ ಡಿಸ್ಟ್ರಾಕ್ಷನ್ ಅನ್ನೋವಂಥದ್ದನ್ನು ಆಗ್ತಾರೆ. ನೋಡಿ ಇಲ್ಲಿ ಇಬ್ಬರು ವ್ಯಕ್ತಿ ಇದ್ದಾರೆ, ಒಬ್ಬ ವ್ಯಕ್ತಿ ಇಲ್ಲಿ ನೋಡ್ತಾ ಇದ್ರೆ ಈ ವ್ಯಕ್ತಿ ಮಾತ್ರ ಮೇಲ್ ನೋಡ್ತಿದ್ದಾರೆ. ಓಕೆನಾ. ಸೊ ಡಿಸ್ಟ್ರಾಕ್ಷನ್ ಆಗ್ತಾರೆ ತುಂಬ ಬೇಗ. ಡಿಸ್ಟ್ರಾಕ್ಷನ್ ಅಂತ ಅಂದರೆ ಅವರ ಆಲೋಚನೆಯಿಂದ ಅವರು ಬೇರೆ ಕಡೆ ಅವರ
ಜ್ಞಾನನ ತೊಗೊಂಡು ಹೊರಟೋದು ಅಥವಾ ಅವರ ಒಂದು ಥಾಟ್ ಪ್ರೊಸೆಸ್ನ ಅವರು ಬೇರೆ ಕಡೆ ಕರ್ಕೊಂಡು ಹೋಗುವಂಥದ್ದು. ಈಗ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವರು ನಿಮ್ಮದೇ ಯೋಚನೆಯಲ್ಲಿ ಮುಳ್ಗೋಗ್ಬಿಡಲ್ಲ. ಓಕೆ, ಇದು ರಾಂಗ್ ಆಗೋಗುತ್ತೆ, ಈ ಥರ ಮಾಡೋದು ತಪ್ಪು, ನನ್ನ ಮಾತಿನ ಮೇಲೆ ನಾನು ನಿಂತ್ಕೋಬೇಕು, ನಾನು ಡಿಸ್ಟ್ರಾಕ್ಟ್ ಆಗಬೇಕು, ಈ ಥರ ಈ ಪರ್ಸನ್ ಡಿಸ್ಟ್ರಾಕ್ಷನ್ನ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಪ್ರೀತಿ ಇದೆ, ಆದರೆ ಅಷ್ಟೇ ಡಿಸ್ಟ್ರಾಕ್ಷನ್ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್, ಇದು ಪೇಜ್ ಆಫ್ ವಾಂಡ್ಸ್ ಅಂತೀವಿ, ಇದನ್ನ ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತೀವಿ. ಸೊ 2 ಪೇಜಸ್ ಒಟ್ಟಿಗೆ ಬಂದಿದೆ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯ ಫೀಲಿಂಗ್ಸ್ ಒಂದೇ ಥರ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಆದರೆ ಅದನ್ನು ಜೆಂಟಲ್ ಆಗಿ ಯಾರು ನೋಡ್ಕೊಳ್ತಿಲ್ಲ ಆ ಫೀಲಿಂಗ್ಸ್ನ. ಅಂದರೆ ಈಗ ನಿಮಗೆ ಆ ವ್ಯಕ್ತಿಯ ಪ್ರೀತಿ ಬೇಕು, ಬಟ್ ಆ ವ್ಯಕ್ತಿ ಅದನ್ನು ಹ್ಯಾಂಡಲ್ ಮಾಡ್ತಿಲ್ಲ, ಅದನ್ನು ಕೇರಿಂದ ನೋಡ್ಕೊಳ್ತಿಲ್ಲ, ಅವ್ರದ್ದೇ ಆದಂಥ ಒಂದು ಆಲೋಚನೆಯಲ್ಲಿ ಮುಳುಗೋಗಿದ್ದಾರೆ. ಇಟ್ ಈಸ್ ಕಾಲ್ಡ್ ಇಮ್ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಪ್ರೀತಿಯಲ್ಲಿ ಒಂದು ಇಮ್ಮೆಚ್ಯೂರಿಟಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಗೆ ನಿಮ್ಮ ಜೊತೆ ಇರಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮೀಟ್ ಮಾಡಬೇಕು ಅನ್ನೋ ಎಲ್ಲ ಕ್ಯೂರಿಯಾಸಿಟಿನೂ ಇದೆ. ಆದರೆ ಆ ಒಂದು ಮೆಚ್ಯೂರಿಟಿ ಇಲ್ಲ. ಹೇಗೆ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಬೇಕು, ಹೇಗೆ ರಿಲೇಷನ್ಶಿಪ್ನ ಕಂಟ್ರೋಲ್ ಮಾಡಬೇಕು, ಆ ಒಂದು ಮೈಂಡ್ಸೆಟ್ ಇಲ್ಲ. ಓಕೆ, ಅಗೇನ್ 10 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ, ಒಂದು ಫ್ಯಾಮಿಲಿ ಥರ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಡೇ ಆ್ಯಂಡ್ ನೈಟ್ ಅವರು ಅವರ ಫ್ಯಾಮಿಲಿ ಜೊತೆ ಇದ್ರೂ ಕೂಡ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಒಂದು ಫೀಲಿಂಗ್ಸಲ್ಲೇ ಆ ಪರ್ಸನ್ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಕನ್ಯಾ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಮಕರ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಕುಂಭ ರಾಶಿ, ಧನು ರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಪ್ರಕಾರ ಅವರು 10, 19, 28, 13, 14 ಆ್ಯಂಡ್ ಆಲ್ಸೋ 23, 26, 2, 12, 11, 22 ಆ್ಯಂಡ್ 7, 6, 16, 15 ಇಷ್ಟು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅವರ ಒಂದು ಇನಿಷಿಯಲ್ ಬಂದು ANSGLPCESAIE ಇಷ್ಟು ಆಗಿರುತ್ತೆ. ಆ್ಯಂಡ್ ಆಲ್ಸೋ F ಆ್ಯಂಡ್ ಆಲ್ಸೋ Y. ಸೊ ನೋಡೋಣ, ಒಂದು ಲಾಸ್ಟ್ ಟ್ಯಾರೋ ಕಾರ್ಡ್ ತೆಗಿತೀನಿ. ಎನಿ ಫರ್ದರ್ ಮೆಸೇಜಸ್ ಈ ಪರ್ಸನ್ ಕಡೆಯಿಂದ ಇದೆಯಾ, ಇವ್ರು ಏನಾದರೂ ಇನ್ನು ಹೇಳಬೇಕಾ ಇದೆಯಾ? ಓಕೆ, ಒಂದು ಲಾಸ್ಟ್ ಟ್ಯಾರೋ ಮೆಸೇಜ್. ಓಕೆ, ಸ್ಟ್ರೆಂತ್ ಕಾರ್ಡ್. ಸೊ ಅವ್ರಿಗೆ ಕರೇಜ್ ಇಲ್ಲ, ಧೈರ್ಯ ಇಲ್ಲ, ಸೊಸೈಟಿನ ಎದುರಿಸೋದು ಧೈರ್ಯ ಇರಲ್ಲ, ಅಥವಾ ಸಿಚುವೇಶನ್ನ ಎದುರಿಸೋದು ಧೈರ್ಯ ಇರಲ್ಲ. ಫೀಲಿಂಗ್ಸ್ನ ಅವರು ಕಂಪ್ರೆಸ್ ಮಾಡ್ಕೊಳ್ತಾರೆ, ಕಂಟ್ರೋಲ್ ಮಾಡ್ಕೊಳ್ತಾರೆ, ಆದರೆ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಕೋಬೇಕು ಅಥವಾ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಅನ್ಲಿಮಿಟೆಡ್ ಫೀಲಿಂಗ್ಸ್, ಅನ್ಲಿಮಿಟೆಡ್ ಎಮೋಷನ್ಸ್, ಅನ್ಲಿಮಿಟೆಡ್ ಲವ್ ಅನ್ನುವಂಥದ್ದಿದೆ. ಆದರೆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಿ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಈ ಪರ್ಸನ್ಗೆ ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಹೌಎವರ್ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ, ನಿಮ್ಮದೇ ಆದಂಥ ಆಲೋಚನೆಯಲ್ಲಿದ್ದಾರೆ, ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ನೋಡೋಣ, ರೊಮ್ಯಾನ್ಸ್ ಏಂಜಲಿಂದ ಏನಾದರೂ ಮೆಸೇಜಸ್ ನಿಮ್ಗಿದೆಯಾ, ಏನು ಅವ್ರು ಹೇಳಬೇಕು, ಏನಾದರೂ ಮೆಸೇಜಸ್ ಅನ್ನೋವಂಥದ್ದು ನಿಮಗಾಗಿ ಇದೆಯಾ ನೋಡೋಣ. ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್. ಇದು ಯಾರಾದರೂ ಈ ಒಂದು ಕಾರ್ಡ್ನ ನೋಡ್ತಿದ್ರೆ ನೀವೇ ನೋಡಿ. ಗಿವ್ ಯುವರ್ ರಿಲೇಷನ್ಶಿಪ್ ಆ ಚಾನ್ಸ್ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ ನೀವಿಬ್ಬರು ರಿಲೇಷನ್ಶಿಪ್ ಎಂಡೇ ಆಗೋಯ್ತು ಅಂತ ಅಂದ್ಕೊಂಡಿದ್ರೆ ಇಲ್ಲ, ಆ ಪರ್ಸನ್ಗೆ ಅನ್ನಿಸ್ತಾ ಇದೆ, ಏಂಜಲ್ಸ್ ಹೇಳ್ತಿದ್ದಾರೆ ಆ ಪರ್ಸನ್ ಕಡೆಯಿಂದ ನಿಮಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಚಾನ್ಸಸ್ ಅನ್ನುವಂಥದ್ದು ಆ ಪರ್ಸನ್ ಕೊಡಬೇಕಾಗಿದೆ ಆ್ಯಂಡ್ ಅವ್ರು ಕೊಡ್ತಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಕೂಡ ಅಷ್ಟೇ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಕೂಡ ಆ ಪರ್ಸನ್ ಜೊತೆ ಸೆಕೆಂಡ್ ಚಾನ್ಸ್ ಇನ್ ಅ ರಿಲೇಷನ್ಶಿಪ್ ಅಂತ ನನಗೆ ಅನ್ನಿಸ್ತಾ ಇದೆ. 2ನೇ ಚಾನ್ಸ್ ತೊಗೋಬೋದು ನೀವು ಆ ಪರ್ಸನ್ ಜೊತೆ. ನೀವಿಬ್ರು ಜಗಳ ಆಡ್ಕೊಂಡು ನೋ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಆ ಪರ್ಸನ್ನೇ ನಿಮ್ಮನ್ನ ರೀಚ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇಟ್ಸ್ ಅ ಡೈರೆಕ್ಟ್ ಮೆಸೇಜ್, ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್ ಅಂತ ಬರ್ತಾ ಇದೆ. ಸೊ ಏಂಜಲ್ಸ್ ಅವ್ರಿಗೆ ಹೇಳ್ತಾ ಇರೋವಂಥದ್ದು ಬಂದು ರಿಲೇಷನ್ಶಿಪ್ಪಲ್ಲಿ 2ನೇ ಚಾನ್ಸ್ ಅನ್ನೋವಂಥದ್ದನ್ನ ಕೊಡು ಆ ವ್ಯಕ್ತಿಗೆ ಅನ್ನೋವಂಥ ಮೆಸೇಜಸ್ ಬರ್ತಾ ಇದೆ. ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್. ಓಕೆ,
ಈ ಒಂದು ಮೆಸೇಜ್ ಬಂದು ನಿಮಗೂ ಕೂಡ ಆ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವರು ಸ್ವಾರ್ಥವಾಗಿ ಅಥವಾ ಕನ್ನಿಂಗ್ ಆಗಿ ಅವ್ರದ್ದೇ ಆದಂಥ ಒಂದು ಸೆಲ್ಫಿಶ್ ನೇಚರಲ್ಲಿ ಆ ಪರ್ಸನ್ ಬಿಟ್ಟು ಹೋಗಿದ್ರೆ ಅದನ್ನು ನೀವು ಕನ್ಸಿಡರ್ ಮಾಡಿ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಓಕೆನಾ. ರೆಡ್ ಫ್ಲ್ಯಾಗ್ಸ್ ಅಂತ ಅಂದರೆ ಮೇ ಬಿ ಈ ಪರ್ಸನ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಇವರು ನಿಮ್ಮನ್ನ ಮೋಸ ಮಾಡಿರ್ಬೋದು, ಅಥವಾ ನಿಮ್ಮನ್ನ ದುಡ್ಡಿಗಾಗಿ ಯೂಸ್ ಮಾಡ್ಕೊಂಡಿರ್ಬೋದು. ಇಷ್ಟೆಲ್ಲ ರೆಡ್ ಫ್ಲ್ಯಾಗ್ಸ್ ಇದ್ದಾಗ ನೀವೇನಕ್ಕೆ ಆ ಪರ್ಸನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಮತ್ತೆ ಬರಲಿ ಅಂತ ಅಂದ್ಬಿಟ್ಟು. ಸೊ ಅದರ ಬದಲು ನೀವು ಆ ವ್ಯಕ್ತಿ ಇಂಥವನು ಅಥವಾ ಇಂಥವಳು ಅಂತ ಅಂದ್ಬಿಟ್ಟು ಆ ಪರ್ಸನ್ನ ಬಿಟ್ಬಿಟ್ರೆ ನಿಮ್ಮ ಲೈಫಲ್ಲಿ ಇನ್ನೂ ಬೆಟರ್ ವ್ಯಕ್ತಿಗಳು ಬರ್ಬೋದು ಅಲ್ವಾ. ಸೊ ನೀವು ಇನ್ ಕೇಸ್ ಏನಾದರೂ ಕಾಂಟ್ಯಾಕ್ಟಲ್ಲಿ ಇದ್ದರೂ ನೀವಿಬ್ಬರು ಮಧ್ಯ ನೋಡಿ ಆ ಪರ್ಸನ್ ನಿಮಗೆ ಮೋಸನೂ ಮಾಡ್ತಿರ್ಬೋದು, ಚೀಟ್ ಕೂಡ ಮಾಡ್ತಿರ್ಬೋದು. ಸೊ ಆ ಕಡೆ ಫೋಕಸ್ ಮಾಡಿ ಅಂತಲೂ ಬರ್ತಾ ಇದೆ. ಓಕೆನಾ. ಚಿಲ್ಡ್ರನ್, ಓಕೆ, ನೀವಿಬ್ಬರು ಕೂಡ ಚಿಕ್ಕ ವಯಸ್ಸಿಂದ ಏನಾದರೂ ಜೊತೆಲೇ ಓಡಾಡ್ತಿದ್ರೆ ಅಥವಾ ನಿಮ್ಮಿಬ್ಬರ ಮಧ್ಯ ಏನಾದರೂ ಚಿಕ್ಕ ವಯಸ್ಸಿಂದ ಫೀಲಿಂಗ್ಸ್ ಅನ್ನೋವಂಥದ್ದಿದ್ರೆ ಆ ಪರ್ಸನ್ ಈಗಲೂ ಕೂಡ ಅದೇ ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಆ್ಯಂಡ್ ಆಲ್ಸೋ ಈ ಒಂದು ರೀಡಿಂಗ್ ಪ್ರಕಾರ ಇಲ್ಲಿ 2 ಇನ್ಮೆಚ್ಯೂರ್ ಕಾರ್ಡ್ಸ್ ಬಂತು. ಸೊ ನಿಮ್ಮಿಬ್ಬರ ರಿಲೇಷನ್ಶಿಪ್ ಒಂಥರ ಚೈಲ್ಡಿಶ್ ರಿಲೇಷನ್ಶಿಪ್ ಥರ ಇದೆ. ಮೆಚ್ಯೂರಿಟಿ ಅನ್ನೋವಂಥದ್ದಿಲ್ಲ, ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋವಂಥದ್ದು ಗೊತ್ತಿಲ್ಲ. ಸೊ ಆ ಥರ ಇರೋದ್ರಿಂದ ನೀವು ಫೋಕಸ್ ಮಾಡಿ ಯಾವ ಥರ ರಿಲೇಷನ್ಶಿಪ್ನ ಇನ್ನು ಮೆಚ್ಯೂರ್ ವೇಯಲ್ಲಿ ತೊಗೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಈಗ ರೀಡಿಂಗ್ ಮಾಡ್ತಿರೋ ಅಂಥದ್ದು ನಿಮ್ಮ ಪರ್ಸನ್ ಏನಾದರೂ ಈ ರೀಡಿಂಗ್ ಹೋದರೆ ಅಥವಾ ಪರ್ಸನ್ ಏನಾದರೂ ಈ ಥರ ರೀಡಿಂಗ್ ನೋಡಿದ್ರೆ ಅವ್ರಿಗೂ ಕೂಡ ಹೇಳೋ ಅಂಥದ್ದು ಇದೇ ಮಾತು. ಬಿ ಮೆಚ್ಯೂರ್ ಇನ್ ಯುವರ್ ರಿಲೇಷನ್ಶಿಪ್. ಅಂದರೆ ಮೆಚ್ಯೂರಿಟಿ ಅಂತ ಅಂದರೆ ನಾಟ್ ಅ ಫಿಸಿಕಲ್ ಮೆಚ್ಯೂರ್, ಇಟ್ಸ್ ಅ ಮೈಂಡ್ ಮೆಚ್ಯೂರ್. ಆಲೋಚನೆಯಲ್ಲಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ. ಸಿಚುವೇಶನ್ನ ಈಗ ಒಂದು ವ್ಯಕ್ತಿನ ಮಿಸ್ಯೂಸ್ ಮಾಡ್ಕೊಳ್ಳೋದು ಜೀವನ ಅಲ್ಲ. ಒಂದು ವ್ಯಕ್ತಿಗೆ ನಾವು ಫೀಲಿಂಗ್ಸ್ನ ಕೊಟ್ಬಿಟ್ಟು ಅವರ ಜೀವನದಲ್ಲಿ ನಾವು ಕಷ್ಟಕ್ಕೆ ತಳ್ಳೋದು ಮೆಚ್ಯೂರಿಟಿ ಅಲ್ಲ. ಸ್ವಾರ್ಥವಾಗಿ ಇರೋದು ಮೆಚ್ಯೂರಿಟಿ ಅಲ್ಲ. ಸೊ ಈ ಥರದ್ದು ಇನ್ಮೆಚ್ಯೂರ್ ಬಿಹೇವಿಯರ್ನ ನೀವು ಬೆಳೆಸ್ಕೊಂಡ್ರೆ ನೀವು ಹೇಗೆ ಮುಂದೆ ಬರ್ತೀರಾ. ಸೊ ಮೆಚ್ಯೂರಿಟಿ ಅನ್ನೋವಂಥದ್ದು ಬೇಕಾಗಿದೆ. ರಿಲೇಷನ್ಶಿಪ್ಪಲ್ಲಿ ಒಂದು ಚೈಲ್ಡಿಶ್ನೆಸ್ನ ಬಿಟ್ಟು ನೀವು ನಿಮ್ಮದೇ ಆದಂಥ ಒಂದು ಮೆಚ್ಯೂರಿಟಿನ ಕಂಡುಕೊಳ್ಳಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ನೀವು ಕೂಡ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ಈ ಒಂದು ವಿಡಿಯೋನ ನೋಡ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ಈ ಪರ್ಸನ್ ನಿಮಗೆ ಮೋಸ ಮಾಡಿ ಹೋಗಿದ್ರೆ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ ಕನ್ಸಿಡರ್ ಮಾಡಿ, ಆ ವ್ಯಕ್ತಿ ನಿಮಗೆ ಬೇಕಾ, ಆ ಪರ್ಸನ್ ನಿಮ್ಮನ್ನ ಚೀಟ್ ಮಾಡಿದ್ರೆ ಅಂಥ ಚೀಟ್ ಮಾಡಿರೋ ವ್ಯಕ್ತಿ ಬೇಕಾ, ಅವ್ರು ಮತ್ತೆ ಚೀಟ್ ಮಾಡ್ಬೋದಲ್ವಾ ಫ್ಯೂಚರಲ್ಲಿ ಅನ್ನೋ ಈ ಥರ ಒಂದು ಆಲೋಚನೆನ ನೀವು ಇಟ್ಕೊಳ್ಳಿ. ಸೊ ರಿಲೇಷನ್ಶಿಪ್ನ ಒಂದು ಮೆಚ್ಯೂರಿಟಿಯಿಂದ ನೋಡಿ, ಒಂದು ಮೆಚ್ಯೂರ್ ವೇಯಲ್ಲಿ ನಿಮ್ಮ ರಿಲೇಷನ್ಶಿಪ್ನ ನೀವು ತೊಗೊಂಡೋಗಿ. ಅದನ್ನು ಬಿಟ್ಟು ಅವ್ರು ಮಾಡಿರೋ ತಪ್ಪನ್ನೆಲ್ಲ ನಾನು ಕನ್ಸಿಡರ್ ಮಾಡ್ತೀನಿ, ಇಟ್ಸ್ ಓಕೆ, ಆದರೆ ನನಗೆ ಆ ಪರ್ಸನ್ ಬೇಕು, ಈ ಥರ ಎಲ್ಲ ಹೇಳ್ತಿದ್ರೆ ರಿಲೇಷನ್ಶಿಪ್ಗೆ ವ್ಯಾಲ್ಯೂವೇ ಇರಲ್ಲ. ಇದನ್ನು ನೀವು ಎಷ್ಟು ಪ್ಯೂರಾಗಿ ಹೇಳ್ಕೊಂಡು ಹೋಗಬೇಕು. ನಿಮಗೆ ಇರೋವಂಥ ಒಂದು ಅಬ್ಸೆಷನ್ ಅಥವಾ ಒಂದು ಅಡಿಕ್ಷನ್ಗೋಸ್ಕರ ನೀವು ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡೋದಕ್ಕೆ ಬರ್ದೇನೆ ಆ ಪರ್ಸನ್ ತಪ್ಪೆಲ್ಲ ಮಾಡಿರೋದನ್ನು ಕೂಡ ಅವರ ರೆಡ್ ಫ್ಲ್ಯಾಗ್ಸ್ನೆಲ್ಲ ನೀವು ಕನ್ಸಿಡರ್ ಮಾಡ್ತೀನಿ ಅಂತ ಅಂದರೆ ಅಲ್ಲಿ ಪ್ರೀತಿನೇ ಇರಲ್ಲ, ಬರೀ ಅಬ್ಸೆಷನ್ ಆ್ಯಂಡ್ ಅಡಿಕ್ಷನ್ ಅನ್ನೋವಂಥದ್ದನ್ನು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಇಮ್ಮೆಚ್ಯೂರಿಟಿ ಇಲ್ಲದೇನೆ ನೀವು ಈ ಥರ ಮಾಡ್ತಾ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ನೀವು ನಿಮ್ಮ ಆಲೋಚನೆಯನ್ನು ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಎಷ್ಟೊಂದು ಜನ ನೋಡ್ತಿದ್ದೀನಿ, ನನಗೆ ರೀಡಿಂಗ್ಸ್ಗೆ ಬರ್ತಾರೆ, ಅವರ ವ್ಯಕ್ತಿಗಳು ಅವ್ರಿಗೆ ಮೋಸ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅದನ್ನು ಅಕ್ಸೆಪ್ಟೇ ಮಾಡೋದಕ್ಕೆ ನೀವು ರೆಡಿ ಇಲ್ಲ. ಆ ಮೆಚ್ಯೂರಿಟಿ ಎಲ್ಲೋಗಿದೆ. ಮೋಸ ಮಾಡ್ತಿರೋವಂಥ ವ್ಯಕ್ತಿ ನಿಮಗೆ ಯಾಕೆ ಬೇಕಾಗಿದೆ, ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ಯಾಕೆ ರೆಡಿ ಇಲ್ಲ ಅನ್ನೋವಂಥದ್ದನ್ನು ನೋಡಿ. ಓಕೆನಾ. ಸೊ ಇಲ್ಲಿ ಕಾಣಿಸ್ತಾ ಇರೋದು ನೀವು ಅವರ ರೆಡ್ ಫ್ಲ್ಯಾಗ್ಸ್ನು ನೋಡಿ, ಮತ್ತು ಹಾಗೆ ಆ ಪರ್ಸನ್ನ ಬೇಕಾ ಬೇಡವಾ ಅನ್ನೋ ಒಂದು ಮೆಚ್ಯೂರಿಟಿಯಿಂದ ಆಲೋಚನೆ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್. ಓಕೆ, ಸೊ ಇಲ್ಲಿ ಯಾವುದಾದ್ರೂ ಪರ್ಸನ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ಒಂದು ಏನು ಹೇಳ್ತೀನಿ ಅಂತ ಅಂದರೆ, ನೀವು ನಿಮ್ಮ ಸೋಲ್ಮೇಟ್ ಈಗ ನೀವು ತುಂಬ ಜೀವನದಲ್ಲಿ ತುಂಬ ಅನುಭವಿಸ್ಬಿಟ್ಟಿರ್ತೀರಾ ಅಥವಾ ದುಃಖ ಪಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ. ನಿಮ್ಮದೇ ಅನಿಸುತ್ತೆ, ನನ್ನ ಜೀವನ ಯಾಕೆ ಈ ಥರ, ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀನಿ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸೋಲ್ಮೇಟ್ ಬರೋದಕ್ಕೇ ನೀವು ಈ ಥರ ಕಷ್ಟಪಡ್ತಾ ಇದ್ದೀರಾ. ನಿಮಗೆ ಆ ವ್ಯಾಲ್ಯೂ ಅರ್ಥ ಆಗೋದಕ್ಕೆ ನೀವು ಈ ವ್ಯಕ್ತಿ ಹತ್ರ ಕಷ್ಟಪಡ್ತಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದು ಆ ಪರ್ಸನ್ ಎನರ್ಜಿಯಾಗಿ ನಾನು ತೊಗೊಳ್ತೀನಿ ಅಂತ ಅಂದರೆ ಈ ಒಂದು ಎನರ್ಜಿ ಆ ಪರ್ಸನ್ ಫೀಲ್ ಮಾಡ್ತಿರೋದು ನೀವೇ ಅವರ ಸೋಲ್ಮೇಟ್ ಅಂತ ಅಂದ್ಬಿಟ್ಟು, ನೀವೇ ಅವರ ಜೀವನದ ಸಂಗಾತಿ ಅಂತ ಅಂದ್ಬಿಟ್ಟು. ನೀವು ಎಲ್ಲೇ ಇರಿ, ಎಷ್ಟೇ ದೂರ ಇರಿ, ನಿಮ್ಮ ಒಂದು ಸಪೋರ್ಟ್ ಅಥವಾ ನೀವು ಕೊಡ್ತಾ ಇದ್ದಂಥ ಫೀಲಿಂಗ್ಸ್ ಅಥವಾ ನೀವು ಇದ್ದಂತಹ ದಿನಗಳು ಇದನ್ನೆಲ್ಲ ಆ ಪರ್ಸನ್ ಹೇಗೆ ಫೀಲ್ ಮಾಡ್ತಿದ್ದಾರೆ ಅಂತ ಅಂದರೆ ಇದು ಒಂದು ಸೋಲ್ಮೇಟ್ ರಿಲೇಷನ್ಶಿಪ್ ಅನ್ನೋ ಥರ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.